ಕಡು ಬಡತನದಲ್ಲೇ ತನ್ನ ಜೀವನಕ್ಕೆ ಬೇಕಾದಂತಹ ಎಲ್ಲಾ ಕನಸುಗಳನ್ನ ಕಟ್ಟಿಕೊಂಡಿದ್ದ. ತನ್ನ ಮುಂದೆ 8 ಸರ್ಕಾರಿ ನೌಕರಿಯ ಆಯ್ಕೆಗಳಿದ್ರು. ಆತ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದು PSI ಹುದ್ದೆಯನ್ನ. PSI ಆಗಿ ಸಮಾಜ ಸೇವೆ ಮಾಡಬೇಕು, ಜೊತೆಗೆ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದ ವ್ಯಕ್ತಿ ವರ್ಗಾವಣೆ ವಿಚಾರದಲ್ಲಿ ಭಾರಿ ನೊಂದು ಹೋಗಿದ್ದ. ಹಾಗೆ ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿರೋದು ಶಾಸಕ ಹಾಗೂ ಶಾಸಕನ ಮಗನ ಬಗ್ಗೆ ಕೇಳಿಬಂದಿರುವಂತಹ ಆರೋಪ ಈಗ ರಾಜ್ಯ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಪ್ರಕರಣ ಎಲ್ಲಿ ತನಕ ಹೋಗ್ತಾ ಇದೆ, ತನಿಖೆ ಹೇಗೆ ಸಾಗ್ತಾ ಇದೆ, ಡೀಟೇಲ್ಸ್ ನೋಡೋಣ ಬನ್ನಿ. PSI ಪರಶುರಾಮ್ ಸಾವು, ಕುಟುಂಬಸ್ಥರ ಕಿಡಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ಪ್ರಕರಣ CID ತನಿಖೆಗೆ ಸರ್ಕಾರ ಆದೇಶ. ಒಂದು ಕಡೆ ಆಕ್ರಂದನವಿದ್ರೆ ಮತ್ತೊಂದು ಕಡೆ ಆಕ್ರೋಶ. ಇಂತಹದ್ದೊಂದು ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದಲ್ಲಿ. ಇದಕ್ಕೆ ಕಾರಣವೇ PSI ಪರಶುರಾಮ್ ಸಾವು. ಹೌದು, ಕೊಪ್ಪಳ ಜಿಲ್ಲೆಯ ಸೋಮನಾಳ ಗ್ರಾಮದ ನಿವಾಸಿಯಾಗಿದ್ದ ಪರಶುರಾಮ್ ಯಾದಗಿರಿಯಲ್ಲಿ PSI ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಆದರೆ ವರ್ಗಾವಣೆಯ ವಿಚಾರದಲ್ಲಿ ನೊಂದಿದ್ದ ಪರಶುರಾಮ್ ಕಳೆದ ರಾತ್ರಿ ಮೃತಪಟ್ಟಿದ್ದಾನೆ. ಆತನ ಸಾವಿಗೆ ಯಾದಗಿರಿ ಶಾಸಕ ಮತ್ತು ಅವರ ಪುತ್ರ ಕಾರಣ ಅಂಥೇಳಿ ಮೃತ PSI ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ ಪ್ರಕರಣವನ್ನು CID ತನಿಖೆಗೆ ಸರ್ಕಾರ ಕೊಟ್ಟು ಆದೇಶಿಸಿದೆ. PSI ಪರಶುರಾಮ್ ಪಾರ್ಥಿವ ಶರೀರವನ್ನು ನಿನ್ನೆ ಸಂಜೆ 6 ಗಂಟೆಗೆ ಹುಟ್ಟೂರಾದ ಸೋಮನಾಳ ಗ್ರಾಮಕ್ಕೆ ತರಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಂತರ ಪಾರ್ಥಿವ ಶರೀರವನ್ನ ಗ್ರಾಮದ ಸರ್ಕಾರಿ ಶಾಲೆಯ ಮೈದಾನಕ್ಕೆ ತರಲಾಯಿತು. ಈ ಸಮಯದಲ್ಲಿ ಛಲವಾದಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸಿದ್ರು. ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತೇಳಿ ಆಗ್ರಹಿಸಿದ್ರು. ರಾಜಕೀಯ ಹೆಂಗಾಗಿದೆ ಅಂತ ಹೇಳಿದ್ರೆ ಅಂತಂದ್ರೆ ರೊಕ್ಕದ ನೀಚದ ರಾಜಕೀಯ ಒಂದು ವಿಚಾರ ಆಗಿಬಿಟ್ಟಿದೆ. ಆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗೆ ಅಷ್ಟು ಕಿರುಕಳದಿಂದ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವ್ ಏನ್ ಮಾಡಕ್ಕಾಗ್ತಾ ಇಲ್ಲ ಸರ್. ಯಾಕೆ ಸರ್ ನ್ಯಾಯ ಬೇಕಿದೆ. ಏನು ಯಾವ ಒಂದು ಪಿತೂರಿಯಿಂದ ನಮಗೆ ನಮ್ಮ PSI ಅವರು ರಾಮ ಅವರು ತೀರ್ಕೊಂಡ್ರೆ ಅನ್ನೋದು ನಮಗೆ ಅಲ್ಲಿ ಇರ್ತಕ್ಕಂಥ ಒಂದು ಸಾವಿಗೆ ಭಾಳ ಹಲವಾರು ರೀತಿಯಿಂದ ಕುತೂಹಲಗಳಿದ್ದಾವೆ. ತುಂಬ ತನಿಖೆನೇ ಆಗಬೇಕು ಸರ್. ಎಂಥ ರಾಜಕಾರಣ ಒತ್ತಡಗಳು ಇದ್ರೂ ಕೂಡ ಇದಕ್ಕೆ ನ್ಯಾಯ ಕೂಡ ನಿಮ್ಮ ಕಡೆಯಿಂದ ಆದರೂ ನ್ಯಾಯ ದೊರಕಿಸಿಕೊಡ್ಬೇಕು ಸರ್. ಇನ್ನು ಸರ್ಕಾರಿ ಶಾಲೆಯ ಆವರಣದಲ್ಲಿ ಮೃತ PSIಗೆ ಪೊಲೀಸ್ ಗೌರವ ವಂದನೆ ಸಲ್ಲಿಸಲಾಯಿತು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದರು. ನಂತರ ಪರಶುರಾಮ್ ಅವರ ಕುಟುಂಬದ ಜಮೀನಿನಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಅದೊಂದು ಕನಸಿತ್ತು, ಆದ್ರೂ ಆಗ್ಯಾನ ಸರ್. ಕಷ್ಟಪಟ್ಟು ಇದಾಗ್ಯಾನ ಸರ್. ಇದು ಆದಾಗ್ಲಿದ್ದ ನಮಗೆ ಇದಾಗಿದೆ. ನಮಗೊಂದು ಹೆಮ್ಮೆ ಇತ್ತು ಸರ್. ಆದ್ರೂ ಇದು MLA ಕೈಲಿದ್ದ ನಮಗೆ ನ್ಯಾಯ ಸಿಗಲ್ತನ ನಾವು ಕಿರ್ಕೊಳ್ಳೋದು ಇದು ಮಾಡಕತ್ತೀರಿ ಸರ್. ಅದು ನಮಗೆ ಏನಂಬೋದು ನ್ಯಾಯ ಬೇಕೇ ಬೇಕು. ಏನು ಹೇಳ್ಕೊಂಡಿಲ್ಲ ಸರ್. ಅವ್ರ ಮನೆಗೆ ಬಂದ್ರೂ ನಮ್ಮ ಕೂಡ ಅಷ್ಟೇ 1-2 ಮಾತಾಡೋದು ಅಷ್ಟೇ ಇದೆ ಸರ್. ನಿಮ್ಮ ಫ್ಯಾಮಿಲಿಗೆಲ್ಲ ಅವರೇ ಆಧಾರ ಆಗಿದ್ರೆ? ಅವರೇ ಆಧಾರ ಸರ್. ಭಾಳ ಕಡು ಬಡತನ ಪೂರ್ತಿ ಕಡು ಬಡತನ, ಅನ್ಯಾಯ ಆಗ್ಬಾರ್ದು ಸರ್. ಆದ್ರೆ ನಮಗೆ ನ್ಯಾಯ ಬೇಕು. ಇನ್ನು ಪರಶುರಾಮ್ PSI ಆಗಿದ್ದೇ ರೋಚಕವಾಗಿದೆ. ಕಡು ಬಡತನದಲ್ಲಿ ಹುಟ್ಟಿದ ಪರಶುರಾಮ್ 5ನೇ ತರಗತಿವರೆಗೂ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿಯೇ ಓದಿದ್ರು. ನಂತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರೀಕ್ಷೆ ಬರೆದು ಕಾರಟಗಿ ತಾಲೂಕಿನ ಸಿದ್ದಾಪುರದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 10ನೇ ತರಗತಿವರೆಗೂ ಓದಿದ್ರು. ಗಂಗಾವತಿಯಲ್ಲಿ PUC ವಿಜ್ಞಾನ ವಿಭಾಗಕ್ಕೆ ಸೇರಿದ ಪರಶುರಾಮ್ ದ್ವಿತೀಯ PUCಯಲ್ಲಿ ಫೇಲ್ ಆಗಿದ್ರು. ಈ ಸಮಯದಲ್ಲಿ ಬೆಂಗಳೂರಿಗೆ ಹೋಗಿದ ಪರಶುರಾಮ್ ಗಾಲ್ಫ್ ಮೈದಾನದಲ್ಲಿ ಬಾಲ್ ಬಾಯ್ ಆಗಿ ಗಾರ್ಡನ್ ಕೆಲಸ ಮಾಡ್ಕೊಂಡಿದ್ರು. ಆದರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತೇಳಿ ಅಂದುಕೊಂಡು ಪರಶುರಾಮ್ ಮತ್ತೆ ಗ್ರಾಮಕ್ಕಾಗಮಿಸಿ ವಿದ್ಯಾಭ್ಯಾಸಕ್ಕೆ ಮುಂದಾಗಿದ್ರು. ವಿಜ್ಞಾನ ವಿಭಾಗದಿಂದ ಕಲಾ ವಿಭಾಗಕ್ಕೆ ಪ್ರವೇಶ ಪಡೆದು ದ್ವಿತೀಯ PUC ಪಾಸ್ ಆಗ್ತಾರೆ. ನಂತರ ಧಾರವಾಡದಲ್ಲಿ KCD ಕಾಲೇಜಿನಲ್ಲಿ ಡಿಗ್ರಿ ಪಡಿತಾರೆ. ಡಿಗ್ರಿ 3ನೇ ವರ್ಷದಲ್ಲಿರುವಾಗಲೇ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ವಾರ್ಡನ್ ಆಗಿ ನೇಮಕವಾಗ್ತಾರೆ. ಆದರೆ ತಾನು ದೊಡ್ಡ ಹುದ್ದೆಯನ್ನು ಪಡಿಬೇಕು ಅಂತೇಳಿ ಕನಸು ಕಂಡಿದ್ದ ಪರಶುರಾಮ್ ಕುಟುಂಬಸ್ಥರ ಒತ್ತಾಯದ ಮೇರೆಗೆ 5 ವರ್ಷ ಕೆಲಸ ಮಾಡ್ತಾರೆ. ಬಳಿಕ ಬಳ್ಳಾರಿ ಪಾಲಿಕೆಯ FDA, PDO ಸೇರಿದಂತೆ ಅನೇಕ ಕೆಲಸಗಳನ್ನು ಕೂಡ ಸಿಗ್ತವೆ. ಆದರೆ ತಾನು PSI ಆಗಬೇಕು ಅಂತೇಳಿ ಕನಸು ಕಂಡಿದ್ದಂತಹ ಪರಶುರಾಮ್ ಕೆಲಸ ಮಾಡುತ್ತಲೇ PSI ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾರೆ. ಎಕ್ಸಾಮ್ ಅನ್ನು ಬರೆದು 2017ರಲ್ಲಿ ಪರಶುರಾಮ್ PSI ಆಗಿ ನೇಮಕವಾಗಿದ್ರು. ಬುದ್ಧಿ ಏನಂದರೆ ಸರ್, ಓದೋದು ಕಡಿಮೆ, ತಿಳ್ಕೊಳೋದು ಜಾಸ್ತಿ ಸರ್. ಒಂದು ಕ್ಲಾಸಲ್ಲಿ ಒಬ್ಬ ಲೆಕ್ಚರ್ ಪಾಠ ಮಾಡ್ತಾರಂದರೆ ಇಡೀ ಪಾಠ ಎಲ್ಲ ಬಂದು ಮನೆಯಲ್ಲಿ ಅಥವಾ ಹಾಸ್ಟೆಲಲ್ಲಿ ಹೇಳೋನು ಸರ್. ಅಂಥ ಜ್ಞಾನ ದೇವರು ಕೊಟ್ಟಿದ್ದ ಸರ್ ಅವನಿಗೆ. ಅಂಥ ಟ್ಯಾಲೆಂಟೆಡ್ ಸರ್. ಆಮೇಲೆ PUC ಫೇಲ್ ಆದ ತಕ್ಷಣ ಮನೆಯಲ್ಲಿ ಕಷ್ಟ ಇರುವುದರಿಂದ ಸರ್ ಬೆಂಗಳೂರಿಗೆ ದುಡಿಯೋಕೆ ಹೋಗ್ತೀವಿ ಸರ್. ಅವನು ನಾನು ಗಾಲ್ಫ್ ಸ್ಟೇಡಿಯಮ್ದಲ್ಲಿ 2 ತಿಂಗಳ ಕೆಲಸ ಮಾಡಿ ಅದರಿಂದ ಬಂದಿರುವಂಥ ಹಣವನ್ನು ತೆಗೆದುಕೊಂಡು ಮತ್ತೆ ಕಾಲೇಜಿಗಾಗಿ ನಾವು ಖರ್ಚು ಮಾಡ್ತಾ ಇರ್ತಿದ್ವಿ ಸರ್. ಅವಾಗ 8 ಸರ್ಕಾರಿ ನೌಕರಿಯನ್ನು ಪಡೆದಿದ್ದ ಪರಶುರಾಮ್ ಕೊನೆಗೆ ಇಷ್ಟಪಟ್ಟು PSI ನೌಕರಿಯನ್ನು ಪಡೆದಿದ್ರು. PSI ಆಗಿ ಕೆಲಸ ಮಾಡ್ತಿದ್ರು. ಆದರೆ ವರ್ಗಾವಣೆ ದಂಧೆ ಪರಶುರಾಮ್ ಅವರನ್ನ ಬಲಿ ಪಡೆದಿದೆ ಅಂತ ಹೇಳಲಾಗ್ತಿದೆ. ಅದೇನೇ ಇರಲಿ, ಪರಶುರಾಮ್ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮೃತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂಬುದು ಆಗ್ರಹವಾಗಿದೆ. ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ TV, ಕೊಪ್ಪಳ.